ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸುಷ್ಮಿತಾ ಅಂತ ಹೊಸೂರಿಂದ ಮಾತಾಡ್ತಾ ಇದ್ದೀನಿ. ಸೊ ರೀಸೆಂಟ್ ಆಗಿ ಇಂಜಿನಿಯರಿಂಗ್ ಬಿ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದೀನಿ. ಸೊ ಎಲ್ರು ಪಾರ್ಟ್ ಟೈಮ್ ಅನ್ನೋದು ಏನಾದ್ರು ಒಂದು ಜಾಬ್ ಮಾಡ್ಬೇಕು, ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಎಲ್ಲರಿಗೂ ಇರ್ತೈತೆ. ಸೊ ಜಾಸ್ತಿ ಜನ ನಾವು ವರ್ಕಿಂಗ್ ಪರ್ಸನ್ಸ್ ಇರ್ತೀರಿ, ಕಾಲೇಜ್ ಸ್ಟೂಡೆಂಟ್ಸ್, ಈವನ್ ಹೌಸ್ ವೈಫ್, ಈ ತರ ನಾವೆಲ್ಲ ಜಾಸ್ತಿ ಜನ ಇರ್ತೀವಿ. ಸೊ ಎಲ್ಲಾರ್ಗು ಒಂದು ಫ್ರೀ ಟೈಮ್ ಅನ್ನೋದು ಸಿಗ್ತೈತೆ, ಎಲ್ಲಾರ ಹತ್ರನೂ ಆಂಡ್ರಾಯ್ಡ್ ಮೊಬೈಲ್ ಇರ್ತೈತೆ. ಸೊ ಅದನ್ನ ಯೂಸ್ ಮಾಡಿ ಏನಾದ್ರೂ ನಾವು ಫ್ರೀ ಟೈಮ್ ಅಲ್ಲಿ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು, ಏನಾದ್ರೂ ಒಂದು ಮಾಡೇಬೇಕು ಅನ್ನೋ ಒಂದು ಇಂಟೆನ್ಷನ್ ಎಲ್ಲಾರ್ಗೂ ಇರ್ತೈತೆ. ಸೊ ಆ ತರ ಒಂದು ನನ್ನ ಹತ್ರ ಇರೋ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತ ಈ ವಿಡಿಯೋ. ಸೊ ಅದ್ ಏನಂತ ನೋಡಕ್ ಮುಂಚೆ ಎಲ್ಲಾರು ಲೈಫ್ ಅಲ್ಲಿ ಏನೋ ಒಂದು ಜಾಬ್ ಹೋಗ್ಬೇಕಾದ್ರೇನೋ ಇಲ್ಲ ಒಂದು ಎಜುಕೇಶನ್ ಆಗ್ಲಿ ಎಲ್ಲಾನು ಒಂದು ಮನಿ ಅರ್ನ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾವು ಮಾಡೋದಕ್ಕೂ ಮುಂಚೆ ನಾವ್ ಯಾವ ತರ ಒಂದು ಮೊಬೈಲ್ ಅಲ್ಲಿ ನಾವು ಯೂಸ್ ಮಾಡೋ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋ ಯಾವ ತರ ನಾವು ಇನ್ಕಮ್ ಮಾಡ್ತೀರಿ, ಆ ವ್ಯಾಲ್ಯೂ ಯಾವ ತರ ಐತೆ, ನಾವು ಮಾಡೋ ಇನ್ಕಮ್ಗೆ ನಾವ್ ಯಾವ ತರ ವ್ಯಾಲ್ಯೂ ಕೊಡ್ತಾ ಇದ್ರಿ, ಮುಂದೆ ಯಾವ ತರ ಇತ್ತು, ಇವಾಗ ಯಾವ ತರ ಇತ್ತು ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಮುಂಚೆ ಎಲ್ಲ ನಾವು ನೋಡಿದ್ರೆ 1920s ಅಲ್ಲಿ ನಮ್ ತಾತ ಅಜ್ಜಿ ಅವರು ಇದ್ದ ಕಾಲದಲ್ಲಿ ಒಂದ್ 1920 ಯಾವ ತರ ಇತ್ತಂದ್ರೆ 1 ಮಂತ್ ಒಂದ್ ಫ್ಯಾಮಿಲಿ ರನ್ ಮಾಡೋದಕ್ಕೆ ₹1 ಇದ್ರೇನೆ ಸಾಕು. ಸೊ ಆ ₹1 ತಗೊಂಡು ಎಲ್ಲರೂ ಫ್ಯಾಮಿಲಿ ಸೂಪರ್ ಆಗಿ ರನ್ ಮಾಡ್ತಾ ಇದ್ರು ಇಲ್ವಾ. ಸೊ ಆಮೇಲೆ ಒಂದ್ 1940 ಏನಾಗುತ್ತೆ ಅಂತ ನೋಡಿದ್ರೆ ಒಂದ್ ಮಂತ್ ಒಂದ್ ಫ್ಯಾಮಿಲಿ ಫುಲ್ ರನ್ ಮಾಡ್ಬೇಕಂದ್ರೆ ಒಂದ್ ₹10 ಬೇಕಾಯ್ತು. ಆ ₹10 ಇದ್ರೇನೆ ಆ ಫ್ಯಾಮಿಲಿ ಫುಲ್ ಸೂಪರ್ ಆಗಿ ರನ್ ಮಾಡ್ತಾ ಇದ್ರು, ಏನೇ ಒಂದ್ ಪ್ರಾಬ್ಲಮ್ಸ್ ಇರ್ತಾ ಇರಲಿಲ್ಲ. ಸೊ ಆ ₹10 ಇದ್ಕೊಂಡು ಪೀಸ್ಫುಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಆದ್ಮೇಲೆ ಒಂದ್ 1960 ಏನಾಗ್ತೈತೆ, ಒನ್ ಮಂತ್ ಫ್ಯಾಮಿಲಿ ಫುಲ್ ರನ್ ಮಾಡ್ಬೇಕಂದ್ರೆ ಒಂದ್ 4 ಮೆಂಬರ್ಸ್ ಇರೋ ಫ್ಯಾಮಿಲಿ ರನ್ ಮಾಡ್ಬೇಕಾದ್ರೆ ಒಂದು 1 ಮಂತ್ ₹100 ಅನ್ನೋದು ಬೇಕಾಗಿತ್ತು. ಸೊ அந்த ₹100 ಇದ್ರೇನೆ ಆ ಫ್ಯಾಮಿಲಿ ಫುಲ್ ರನ್ ಮಾಡ್ತಾ ಇದ್ರು. ಆದ್ರೆ ಈಗ ₹100 ನಮ್ ಪೆಟ್ರೋಲ್ ಕೂಡ ಬರಲ್ಲ ಅನ್ಸುತ್ತೆ, ಹೌದಲ್ವಾ. ಸೊ ಅದೇ ತರ ಒಂದ್ 1980 ಏನಾಗ್ತೈತೆ ಅಂದ್ರೆ ಒಂದು 4 ಮೆಂಬರ್ಸ್ ಇರೋ ಫ್ಯಾಮಿಲಿ 1 ಮಂತ್ ಫುಲ್ ರನ್ ಮಾಡ್ಬೇಕಂದ್ರೆ ಒಂದ್ ₹1000 ಬೇಕಾಯ್ತು. ಆ ₹1000 ಇದ್ರೆ ಮಾತ್ರನೇ ಆ ಫ್ಯಾಮಿಲಿ ಫುಲ್ ಪೀಸ್ಫುಲ್ ಆಗಿ ರನ್ ಆಗ್ತಾ ಇತ್ತು. ಸೊ ಆ ₹1000 ಇದ್ರೇನೆ ಸಾಕಾಗಿತ್ತು. ಆದ್ರೆ ನಮ್ ಜನರೇಷನ್ ಆಗಿದ್ಯಾ ಅಂತ ನಾವೇ ಯೋಚನೆ ಮಾಡ್ಬೋದು, ಆದ್ರೆ ನಮ್ ಜನರೇಷನ್ ಆ ತರ ಇಲ್ಲ ಅಲ್ವಾ. ಸೊ ಅದೇ ಒಂದ್ 20 ಇಯರ್ಸ್ ಮುಂದೆ ಹೋದ್ಮೇಲೆ ಒಂದ್ 2000 ಅಲ್ಲಿ ಏನಾಗ್ತೈತೆ ಅಂದ್ರೆ ಒಂದ್ 1 ಮಂತ್ ಫ್ಯಾಮಿಲಿ ಫುಲ್ ರನ್ ಮಾಡ್ಬೇಕಂದ್ರೆ ಒಂದ್ ₹10,000 ಇದ್ರೇನೆ ಸಾಕಾಗ್ತಾ ಇತ್ತು. ಒಂದ್ ₹10,000 ಇದ್ರೆ ಆ ಫ್ಯಾಮಿಲಿ ಫುಲ್ ಸೂಪರ್ ಆಗಿ ರನ್ ಮಾಡ್ತಾ ಇದ್ರು, ಏನೇ ಒಂದ್ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ, ಫ್ಯಾಮಿಲಿಗೆ ಎಜುಕೇಶನ್ ಚೆನ್ನಾಗಿ ಕೊಡ್ತಾ ಇದ್ರು. ಈ ತರ ಒಂದ್ ಸಿಚುವೇಶನ್ ಎಲ್ಲಾನು ನಡೀತಾ ಇತ್ತು. ಸೊ ಅದೇ ಒಂದ್ 2020 ನಾವಿರೋ ಜನರೇಷನ್ ಅಲ್ಲಿ ಯಾವ ತರ ಇದೆ ಅಂತ ನೋಡಿದ್ರೆ, ನಾವು ಒಂದ್ 4 ಮೆಂಬರ್ಸ್ ಇರೋ ಫ್ಯಾಮಿಲಿ 1 ಮಂತ್ ಫುಲ್ ಪೀಸ್ಫುಲ್ ಆಗಿ ರನ್ ಮಾಡ್ಬೇಕಂದ್ರೆ 1 ಮಂತ್ ಫುಲ್ ₹1,00,000 ಅನ್ನೋದು ಬೇಕಾಗುತ್ತೆ. ₹1,00,000 ಇದ್ರೆ ಮಾತ್ರನೇ ನಮ್ ಲೈಫ್ ನ ಪೀಸ್ಫುಲ್ ಆಗಿ ನಾವು ರನ್ ಮಾಡಕ್ ಆಗ್ತಿದೆ. ಸೊ ಅದ್ ನಮ್ಗ್ ನಾವ್ ಹೇಳ್ಬೇಕಂತ ಏನಿಲ್ಲ, ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋ ವಿಷಯನೇ. ಯಾಕಂದ್ರೆ ಒಂದ್ ₹1,00,000 ಇಲ್ದಿರ ಇರೋ ಒಂದು ಫ್ಯಾಮಿಲಿ ಯಾವ ತರ ರನ್ ಆಗುತ್ತಿರುತ್ತೆ ಅಂದ್ರೆ ಒಂದು EMI ಇಲ್ಲ ಫೈನಾನ್ಸ್ ಈ ತರ ಬರೀ ಸಾಲ 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 ಈ ತರದ ನಮ್ ಲೈಫ್ ರನ್ ಆಗುತ್ತಾ ಇರ್ತೈತೆ. ಒಂದು ಪೀಸ್ಫುಲ್ ಆದ ಲೈಫ್, ಬೇಕಾಗಿ ತಿನ್ನೋಕ್ಕಾಗಲ್ಲ, ಸರಿಯಾದ ಎಜುಕೇಶನ್ ಫ್ರೆಂಡ್ಸ್ ಕೊಡಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲಿ ಈಚೆ ಹೋಗಕ್ಕಾಗಲ್ಲ. ಸೊ ನಮ್ಮ ಹತ್ರ ಒಂದ್ ₹10,000 ಆಯ್ತಾ, ಆ ₹10,000 ಮಾತ್ರ ನಾವು ಎಕ್ಸ್ಪೆನ್ಸಸ್ ಎಲ್ಲ ನಾವು ನೋಡ್ಕೊಂತಾ ಇರ್ತೀವಿ. ಸೊ ಅದಕ್ಕೂ ಮೇಲೆ ನಮ್ಗೆ ಏನಾದ್ರು ಆಸೆ ಬಂದ್ರೆ ಕೂಡ ನಾವು ಏನು ಮಾಡ್ಕೊಳೋದಿಲ್ಲ, ಆ ತರದ ಲೈಫ್ ರನ್ ಆಗ್ತಾ ಇರ್ತೈತೆ. ಸೊ ಆದ್ರೆ ನಾವು ಪೀಸ್ಫುಲ್ ಆದ ಲೈಫ್ ರನ್ ಮಾಡ್ಬೇಕಂದ್ರೆ ನಮ್ಗೆ ಯಾವಷ್ಟು ಅಮೌಂಟ್ ಬೇಕಂದ್ರೆ ಕರೆಕ್ಟ್ ಆಗಿ ಒಂದು ₹1,00,000 ಇದ್ರೆ ಮಾತ್ರನೇ ನಮ್ ಲೈಫ್ ಪೀಸ್ಫುಲ್ ಆಗಿ ರನ್ ಆಗುತ್ತೆ. ಓಕೆನಾ. ಸೊ ಅವಾಗಾದ್ರೆ ₹1,00,000 ನಮ್ಗೆ ಬೇಕಂದ್ರೆ ಆ ಯಾವ ತರ ಇಂಡಸ್ಟ್ರಿ ನಾವು ಫಸ್ಟ್ ಚೂಸ್ ಮಾಡ್ಬೇಕು ಅಲ್ವಾ. ಒಂದು ₹1,00,000 ಅನ್ನೋದು ಇಲ್ಲಿ ಇನ್ಕಮ್ ಮಾಡಕ್ ಸಾಧ್ಯನಾ ಅಂದ್ರೆ ಹೌದು, ಇಲ್ಲಿ ನೀವು ₹1,00,000 1 ಮಂತ್ಗೆ ಇಲ್ಲ 1 ವೀಕ್ಗೆ ನೀವು ₹1,00,000 ಇನ್ಕಮ್ ಮಾಡೋದು ಸಾಧ್ಯ. ಸೊ ಅದು ಯಾವ ತರ ಅಂತ ನೋಡೋಣ. ಸೊ ಎಲ್ಲಾನು ತಮಿಳ್ನಾಡಲ್ಲಿ ಆಗ್ಲಿ ಕರ್ನಾಟಕನಾಗ್ಲಿ ನಮ್ ಈವನ್ ಇಂಡಿಯಾನಲ್ಲೇ ಬೇರೆ ಬೇರೆ ಫೀಲ್ಡ್ಸ್ ಅನ್ನೋದು ಕನ್ಫರ್ಮ್ ಐತೆ. ಸೊ ಒಂದೊಂದು ಫೀಲ್ಡ್ಸ್ ಒಂದೊಂದು ಡಿಫ್ರೆಂಟ್ ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿ ಎಲ್ಲಾನು ಡಿಫ್ರೆಂಟ್ ಜನರೇಷನ್ ಚೇಂಜ್ ಆಗ್ತಾ ಆಗ್ತಾ ಡಿಫ್ರೆಂಟ್ ಇದನ್ನೋದು ಇರ್ತೈತೆ ಅಲ್ವಾ. ಸೊ ಆ ತರ ನಾವ್ ಯಾವ ತರ ಇಂಡಸ್ಟ್ರಿನಲ್ಲಿ ಇದ್ದೀರಂದ್ರೆ ನಾವಿರೋ ಇಂಡಸ್ಟ್ರಿ ಡಿಜಿಟಲ್ ಮಾರ್ಕೆಟಿಂಗ್, ಆಫ್ಲೈನ್ ಮಾರ್ಕೆಟ್ ನಾವೆಲ್ಲ ಕೇಳ್ಪಟ್ಟಿರ್ತೀರಿ. ಸೊ ನಮ್ ಪಕ್ಕದ ಮನೇಲೆ ಯಾವ್ದಾದ್ರು ಅಂಗಡಿ ಐತೆ ಅಂದ್ರೆ ನಾವು ಹೋಗಿ ಅಲ್ಲಿ ಡ್ರೆಸ್ ಅಂಗಡಿ ಇದ್ರೆ ಡ್ರೆಸ್ ತಗೋ ಬರ್ತೀರಿ, ಇಲ್ಲ ನಮ್ಗೆ ಬೇಕಾಗಿದ್ದು ಏನಾದ್ರು ಪ್ರಾಡಕ್ಟ್ಸ್ ಬೇಕಂದ್ರೆ ಪ್ರೊವಿಷನಲ್ ಸ್ಟೋರ್ಸ್ ಇರ್ತೈತೆ, ಅಲ್ಲೋಗಿ ತಗೊಂಡ್ ಬರ್ತೀವಿ. ಓಕೆನಾ. ಸೊ ಆದ್ರೆ ಇವಾಗ ಆತರ ಇದೆಯಾ? ಆತರ ಇಲ್ವೇ ಇಲ್ವಾ. ನಮ್ ಕೈಯಲ್ಲಿರೋ ಮೊಬೈಲ್ ಇಟ್ಕೊಂಡ್ರೆ ಜಸ್ಟ್ ಒಂದು ಆರ್ಡರ್ ಮಾಡಿದ್ರೆ ಸಾಕು, ನಮ್ಗೆ ಬೇಕಾಗಿದ್ದ ಪ್ರಾಡಕ್ಟ್ಸ್ ಎಲ್ಲಾನು ನಮ್ ಕೈಲೇ ಸಿಗ್ತೈತೆ. ಸೊ ನಾವ್ ಬೇಕಾಗಿದ್ದ ಪ್ರಾಡಕ್ಟ್ಸ್ ಎಲ್ಲ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ಒಂದು ಟ್ರಾವೆಲ್ಸ್ ಹೋಗ್ಬೇಕಂದ್ರೆ ಒಂದು ಆರ್ಡರ್ ಬುಕ್ ಮಾಡಿದ್ರೆ ಸಾಕು ಇಲ್ವಾ. ಸೊ ಅದು ಎಲ್ಲಾನು ಒಂದೇ ಹತ್ರ ನಾವು ಯೂಸ್ ಮಾಡೋ ಒಂದು ಇಂಡಸ್ಟ್ರಿ ಯಾವ್ದು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅದು ಇವಾಗ ಮಾತ್ರ ಅಲ್ಲ, ನಮ್ ಫ್ಯೂಚರ್ಗೆ ನೋಡಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸೂಪರ್ ಆದ ಒಂದು ಅಂತ ಹೇಳ್ಬೋದು ಇಲ್ವಾ. ಸೊ ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಓಕೆ, ನೀವು ಚೂಸ್ ಮಾಡಿದಿರಿ, ಡಿಜಿಟಲ್ ಮಾರ್ಕೆಟಿಂಗ್ ನೀವು ಚೂಸ್ ಮಾಡಿದಿರಿ, ಯಾವ ತರ ಐತೆ ಡೆವಲಪ್ಮೆಂಟ್ ಯಾವ ತರ ಐತೆ ಅಂತ ನಾವು ನೋಡೋಣ.
ಸೊ 2016 ಅಲ್ಲಿ ನಮ್ಮ ಇಂಡಿಯನ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ತಗೋಬರ್ತಾರೆ. ಆ ತಗೊಬಂದ್ ಇಯರ್ ಅಲ್ಲಿ 10 lakhs and crores ಬಂದು ಇಂಡಿಯನ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಟರ್ನ್ ಓವರ್ ನಡೆದೈತೆ. ಓಕೆನಾ. ಸೊ 2 years ಆದ್ಮೇಲೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಬೇಸ್ ಮಾಡಿ ಇಂಡಿಯನ್ ಅಲ್ಲಿ ಎಷ್ಟು ಟರ್ನ್ ಓವರ್ ನಡೆದಿದೆ ಅಂದ್ರೆ 20 lakhs and crores ಬಂದು ಟರ್ನ್ ಓವರ್ ನಡೆದಿದೆ. ಸೊ ಅದೇ 2 years ಮುಂದೆ ಹೋದ್ಮೇಲೆ 2022 ನಲ್ಲಿ 35 lakhs and crores ಕನ್ಫರ್ಮ್ ಡಿಜಿಟಲ್ ಮಾರ್ಕೆಟಿಂಗ್ ಬೇಸ್ಡ್ ಆಗಿ ನಮ್ಮ ಇಂಡಿಯಾ. ಸೊ ಇದೊಂದು ಗೌರ್ಮೆಂಟ್ ಕೊಟ್ಟಿರೋ ಸರ್ವೆ. ಓಕೆನಾ. ಇದು ನಾವು ಕೊಡ್ತಾ ಇಲ್ಲ, ಒಂದು ಗೌರ್ಮೆಂಟ್ ಕೊಟ್ಟಿರೋ ಸರ್ವೆ ಇದು. ಸೊ ಆ ತರ ಇರೋ ಒಂದು ಇಂಡಸ್ಟ್ರಿನಲ್ಲಿ ನಾವು ಬರ್ತಾ ಇದೀರಿ. ಆ ಇಂಡಸ್ಟ್ರಿನಲ್ಲಿ ಇರೋ ಕಂಪನಿ ನೇಮ್ ಏನೋ ನಾವು ತಳ್ಕೊಳ್ಳೋಣ. ಸೊ ನಮ್ಮ ಕಂಪನಿ ನೇಮ್ ಏನು ಅಂದ್ರೆ Axis.com ಸ್ಟೋರ್ ಪ್ರೈವೇಟ್ ಲಿಮಿಟೆಡ್. ಸೊ ನಮ್ಮ ಕಂಪನಿ ನೋಡ್ರಂದ್ರೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಕ್ರೋಂಪೇಟ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಹೆಡ್ ಆಫೀಸ್ ಇದೆ. ಸೊ ಅದು ಇಲ್ಲದೆ ಒಂದು 40+ ಬ್ರಾಂಚ್ ಆಫೀಸ್ ಓವರ್ ಆಲ್ ತಮಿಳ್ನಾಡಲ್ಲಿ ಇದೆ. ಸೊ ಆಂಧ್ರನಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ. ಸೊ ಇನ್ ಕಮಿಂಗ್ ಇಯರ್ಸ್ ನಲ್ಲಿ ಬ್ಯಾಂಗ್ಳೂರ್ ಈ ತರ ಕರ್ನಾಟಕನಲ್ಲಿ ನೋಡಿದ್ರೆ ನಮ್ಗೆ ಬ್ರಾಂಚ್ ಆಫೀಸ್ ಅನ್ನೋ ತಗೋ ಬರ್ತಾರೆ. ಸೊ ಓಕೆ, ನಮ್ ಕಂಪ್ನಿ ಸ್ಟಾರ್ಟ್ ಮಾಡಿದವ್ರು ಯಾರು, ಆಕ್ಸಿಸ್ ಇಂಡಿಯಾ ಸ್ಟಾರ್ಟ್ ಮಾಡಿದವ್ರು ಯಾರು ಅಂತ ನೋಡಿದ್ರೆ, ಸೊ ಈ ಫೋಟೋಸ್ ಅಲ್ಲಿ ನೋಡ್ತಾರೆ ಈ 2 members ಈ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ನೇಮ್ ಜಿ ಸೆಂದಿಲ್ ಕುಮಾರ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಸಿ ಬಾಬು ಸರ್ ಸಿಇಒ ಇದ್ದಾರೆ. ಸೊ ಇವ್ರದ ನಮ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ ಜಸ್ಟ್ ನಾರ್ಮಲ್ ಆದ ಪೀಪಲ್ಸ್ ಅಲ್ಲ, 20 years ಬಂದು ಒಂದು ರಿಯಲ್ ಎಸ್ಟೇಟ್, ನೆಟ್ವರ್ಕ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಈ ತರ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ 20 years ಎಕ್ಸ್ಪೀರಿಯನ್ಸ್ ಇರೋ ಒಂದು ಪರ್ಸನ್ಸ್, ಈ 2 persons ನಮ್ಮ ಆಕ್ಸಿಸ್ ಇಂಡಿಯನ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ನಮ್ ಕಂಪ್ನಿ ಲೀಗಲ್ ಆಗಿ ರನ್ ಆಗ್ತಿದ್ಯಾ ಅಂತ ಎಲ್ಲರಿಗೂ ಡೌಟ್ಸ್ ಇರುತ್ತೆ. ಎಸ್, ನಮ್ ಕಂಪ್ನಿ ಲೀಗಲ್ ಆಗಿ ರನ್ ಆಗ್ತಿದೆ. ಸೊ ಅದಕ್ಕೆ ಸರ್ಟಿಫಿಕೇಟ್ಸ್ ನೀವು ಇಲ್ಲಿ ನೋಡ್ಕೋಬಹುದು. ಫಸ್ಟ್ ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಸೆಕೆಂಡ್ ಒಂದು ISO ಸರ್ಟಿಫಿಕೇಟ್. ಓಕೆನಾ. ಸೊ ಅದಕ್ಕಾದ GST ನಂಬರ್ಸ್ ಕೂಡ ನೀವು ಚೆಕ್ ಮಾಡಿ, ನೀವು ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ನೋಡ್ಕೋಬಹುದು. ಸೊ ನೆಕ್ಸ್ಟ್ ನಮ್ಮ ಆಕ್ಸಿಸ್ ಇಂಡಿಯಾಕ್ಕಂತ ಏನೆಲ್ಲ ಐತೆ ಅಂತ ನೋಡೋಣ. ಸೊ ಯಾವ ತರ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಒಂದು ಆಪ್ ಇದೆಯೋ ಅದೇ ತರ ಆಕ್ಸಿಸ್ ಇಂಡಿಯಾಕ್ಕಂತ ಒಂದು ಆಪ್ ಇದೆ. ಸೊ ಅದೇ ತರ ಡೆಲಿವರಿ ಟೀಮ್ ಇದೆ, ಸಾಫ್ಟ್ವೇರ್ ಟೀಮ್ ಇದೆ, ಹೆಡ್ ಆಫೀಸ್ ಚೆನ್ನೈಯಲ್ಲಿ ಒಂದು ಹೆಡ್ ಆಫೀಸ್ ಇದೆ. ಅದಿಲ್ಲದ್ರೆ ನಾವು ಪ್ರಾಡಕ್ಟ್ಸ್ ಎಲ್ಲಾನು ಸ್ಟೋರ್ ಇಕ್ಕೋದಕ್ಕಾಗಿ ಒಂದು ವೇರ್ ಹೌಸ್ ಕೂಡ ನಮ್ಮ ಆಕ್ಸಿಸ್ ಇಂಡಿಯಾನಲ್ಲಿ ಇಕ್ಕಿದ್ದಾರೆ. ನೆಕ್ಸ್ಟ್ ನಮ್ಮ ಆಕ್ಸಿಸ್ ಇಂಡಿಯಾಲಿ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ನಾವು ನೋಡೋಣ. ಸೊ ನಮ್ಮ ಆಕ್ಸಿಸ್ ಇಂಡಿಯಾಲಿ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂದ್ರೆ, ನಾವು ಡೇ ಟು ಡೇ ಲೈಫ್ ಅಲ್ಲಿ ಈಚೆ ಏನೇನ್ ಪ್ರಾಡಕ್ಟ್ಸ್ ಎಲ್ಲ ನಾವು ಯೂಸ್ ಮಾಡ್ತಿರೋ. ಓಕೆನಾ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಏನಿಲ್ಲ, ನಾವು ಈಚೆ ಯೂಸ್ ಮಾಡೋ ಅದೇ ಸಂತೂರ್ ಸೋಪ್, ಅದೇ ಕಲ್ಲೆಬೆಳಕಲ್, ಅದೇ ಜೀರಿಗೆ, ಅದೇ ಮೆಣಸು ಎಲ್ಲಾನು ನಾವು ಈಚೆ ಯೂಸ್ ಮಾಡೋದಾ. ಇದಕ್ಕಾಗಿ ನಾವು ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಇಂಡಿಯಾ ಪ್ರಾಡಕ್ಟ್, ಆಕ್ಸಿಸ್ ಇಂಡಿಯಾ ಜೀರಿಗೆ, ಆಕ್ಸಿಸ್ ಇಂಡಿಯಾ ಸಂತೂರ್ ಸೋಪ್ ಈ ತರ ಎಲ್ಲ ಏನಿರಲ್ಲ. ನಾವು ಈಚೆ ಏನ್ ಪ್ರಾಡಕ್ಟ್ಸ್ ನಾವು ತಗೊಂಡು ನಾವು ಯೂಸ್ ಮಾಡ್ತಿರೋ ಅದೇ ಪ್ರಾಡಕ್ಟ್ಸ್ ನಮ್ಮ ಆಕ್ಸಿಸ್ ಇಂಡಿಯಾನಲ್ಲಿ ಇಕ್ಕಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೇಷನರಿ ಐಟಮ್ಸ್ ಇದೆ, ಪೆನ್ನು, ಪೆನ್ಸಿಲ್ ಈ ತರ ಪ್ರಾಡಕ್ಟ್ಸ್ ಇದೆ. ಪರ್ಸನಲ್ ಹೈಜೀನ್ಸ್ ಇದೆ, ಸ್ನಾಕ್ಸ್ ಇದೆ. ಸೊ ನೆಕ್ಸ್ಟ್ ಮೆನ್ಸ್ ಕಂತ ಗಾರ್ಮೆಂಟ್ಸ್, ನಮ್ಗೆ ಮೆನ್ಸ್ ಬೇಕಾದ ಶರ್ಟ್ಸ್, ಪ್ಯಾಂಟ್ಸ್, ಶೂಸ್, ಸೊ ಈ ತರ ಪ್ರಾಡಕ್ಟ್ಸ್ ಇಕ್ಕಿದ್ದಾರೆ. ಸೊ ನೆಕ್ಸ್ಟ್ ವುಮೆನ್ಸ್ ಕಂತ ಬೇಕಾದ ಸ್ಯಾರೀಸ್, ಲೆಗ್ಗಿನ್ಸ್ ಈ ತರ ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ಕಿಚನ್ ಅಪ್ಲಿಯನ್ಸ್, ನಾವು ಕಿಚನ್ ಅಲ್ಲಿ ಏನೇನು ಅಪ್ಲಿಯನ್ಸ್ ಯೂಸ್ ಮಾಡ್ತಿರೋ, ಗ್ಯಾಸ್ ಸ್ಟವ್, ಮಿಕ್ಸಿ, ಗ್ರೈಂಡರ್ ಈ ತರ ಪ್ರಾಡಕ್ಟ್ಸ್ ಇದೆ. ಸೊ ಓಕೆ, ಈ ಪ್ರಾಡಕ್ಟ್ಸ್ ಎಲ್ಲಾನು ನಾವು ನೋಡಿರ್ತೀರಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲಾನು ನೀವು ಮಾರ್ಕೆಟಿಂಗ್ ಮಾಡ್ಬೇಕಾ, ಇಲ್ಲ ನೀವು ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಾ ಇರ್ತೀರಿ ಜಾಸ್ತಿ ಕಂಪ್ನೀಸ್ ಇದಾವೆ. ಸೊ ಎಲ್ಲಾನು ಪ್ರಾಡಕ್ಟ್ ಬೇಸ್ಡ್ ಆಗಿರುತ್ತೆ. ನಾವು ಪ್ರಾಡಕ್ಟ್ಸ್ ಏನಾದ್ರು ಸೇಲ್ ಮಾಡ್ಬೇಕಾ ಇಲ್ಲ ಮಾರ್ಕೆಟಿಂಗ್ ಮಾಡ್ಬೇಕಾ ಅಂದ್ರೆ ಕನ್ಫರ್ಮ್ ಇಲ್ಲಿ ನಾವು ಪ್ರಾಡಕ್ಟ್ ಸೇಲಿಂಗು ಮಾರ್ಕೆಟಿಂಗು ಏನು ಮಾಡೋದಿಲ್ಲ. ಸೊ ಏನಕ್ಕೆ ಈ ಪ್ರಾಡಕ್ಟ್ ನಾವ್ ಇವಾಗ ನೋಡಿದ್ರೆ, ನೀವು ಅದೇ ಈಚೆ ತಗೋನೋ ಅದೇ ಪ್ರಾಡಕ್ಟ್ಸ್ ನೀವು ಆಕ್ಸಿಸ್ ಇಂಡಿಯನ್ ಅಲ್ಲಿ ತಗೋನೋವಾಗ ನಿಮ್ಗೆ ಜಾಸ್ತಿ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಓಕೆನಾ. MRP ರೇಟ್ ಗಿಂತ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಆಕ್ಸಿಸ್ ಇಂಡಿಯಾ ನೀವು ತಗೋಬಹುದು. ಓಕೆ. ಸೊ ಇಲ್ಲಿ ನಾವು ಪ್ರಾಡಕ್ಟ್ಸ್ ಸೇಲ್ ಮಾಡಲ್ಲ, ಮಾರ್ಕೆಟಿಂಗ್ ಮಾಡಲ್ಲ. ನಮ್ ವರ್ಕ್ ಏನಂತ ನಾವು ಫಸ್ಟ್ ನೋಡೋಣ. ಸೊ ನಮ್ ವರ್ಕ್ ಏನಂದ್ರೆ ಈ ಆಕ್ಸಿಸ್ ಇಂಡಿಯಾ ಆಪ್ ನ ಜಸ್ಟ್ ಪ್ರಮೋಟ್ ಮಾಡ್ತೀರಾ. ಓಕೆನಾ. ಒಂದು ಪ್ರೈಮ್ ಮೆಂಬರ್ ಆಗಿ ಇದ್ಕೊಂಡು ನೀವು ಒಂದು ಪ್ರೈಮ್ ಮೆಂಬರ್ ಆಗ್ಬಿಟ್ಟು ಈ ಆಪ್ ನೀವು ಜಸ್ಟ್ ಪ್ರಮೋಟ್ ಮಾಡ್ತೀರಾ. ಸೊ ಅದು ಯಾವ ತರ ನೀವು ಪ್ರಮೋಟ್ ಮಾಡೋದ್ರಿಂದ, ನೀವು ಜಸ್ಟ್ ಒಂದು ಪ್ರೈಮ್ ಮೆಂಬರ್ ಒಳಗೆ ಬರೋದ್ರಿಂದ ನಿಮ್ಗೆ ಏನೇನ್ ಬೆನಿಫಿಟ್ ಅನ್ನೋದು ಒಂದು ತಮಿಳಾಗಿರುತ್ತೆ, ನಾನು ನಿಮ್ ಕನ್ನಡನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇನ್ ನಿಮ್ ಬೆನಿಫಿಟ್ ಅಂದ್ರೆ, ಲೈಫ್ ಟೈಮ್ ಕೊರಿಯರ್ ಸರ್ವಿಸ್ ಕೊಡ್ತಾರೆ. ನಾವು ಪ್ರಾಡಕ್ಟ್ಸ್ ಎಲ್ಲಾನು ಏನ್ ಮಾಡ್ಬೋದು ಅಂದ್ರೆ, ನೀವು ಡಿಸ್ಕೌಂಟ್ ರೇಟ್ ಅಲ್ಲಿ ತಗೋಬಹುದು. ಸೊ ಪ್ಯಾಲೇಸ್, ಊಟಿಗಂತ ಒಂದು ಪ್ಯಾಲೇಸ್ ಇದೆ ಆಕ್ಸಿಸ್ ಇಂಡಿಯಾಕ್ಕಂತ. ಸೊ ಆ ಪ್ಯಾಲೇಸ್ ಅಲ್ಲಿ ನೀವು ಊಟಿನಾಗ ಹೋಗಿ 3 days ಬಂದು ಫ್ರೀ ಆಗಿ ಅಕಾಮಿಡೇಷನ್ ಅನ್ನೋದು ಮಾಡ್ಕೋಬಹುದು. ಸೊ ಲೈಫ್ ಟೈಮ್ ಬಿಸ್ನೆಸ್ ಅನ್ನೋದು ಮಾಡ್ಕೋಬಹುದು. ನಿಮ್ ನೇಮ್ ಅಲ್ಲಿ ಒಂದು ID ಪಾಸ್ವರ್ಡ್ ಕೊಡ್ತಾರೆ. ನಮ್ಮ ಆಕ್ಸಿಸ್ ಇಂಡಿಯಾಕ್ಕಂತ ಒಂದು ವೆಬ್ಸೈಟ್ ಐತೆ, ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಆಪ್ ಐತೆ, ಅದನ್ನು ಯೂಸ್ ಮಾಡ್ಕೋಬಹುದು. ನಾನು ಹೇಳಿದ್ನಲ್ಲ ಆಲ್ರೆಡಿ ಬ್ರಾಂಚ್ ಆಫೀಸ್ ಇದಾವೆ ಅಂತ. ಸೊ ಅದಕ್ಕೂ ನೀವು ಏನು ಫೀಸು ಏನು ಪೇ ಮಾಡೋಷ್ಟಿಲ್ಲ. ಸೊ ಫ್ರೀ ಆಗಿ ಹೋಗಿ ನೀವು ಆಫೀಸ್ ಎಲ್ಲಾನು ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ನೆಕ್ಸ್ಟ್ ಒನ್ ಏನಂದ್ರೆ, ಈ ಬಿಸ್ನೆಸ್ ನ ನೀವು ಏನಾದ್ರು ಲರ್ನ್ ಮಾಡಿ ನೀವು ಇದ್ ಮಾಡ್ಕೊಳೋದಕ್ಕಾಗಿ, ಕಲ್ಕೊಳೋದಕ್ಕಾಗಿ ಸ್ವಲ್ಪ ಮೀಟಿಂಗ್ಸ್, ಟ್ರೈನಿಂಗ್ಸ್ ಎಲ್ಲಾನು ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಯಾವುದೇ ಒಂದು ಟ್ರೈನಿಂಗ್ ಫೀಸು ನೀವು ಕೊಡೋಂಗಿಲ್ಲ. ಯಾವುದೇ ಒಂದು ಫೀಸ್ ಪೇ ಮಾಡಿ ನೀವು ಆ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡ್ಬೇಕು ಅನ್ನೋದಿಲ್ಲ. ಫ್ರೀ ಆಗಿ ನೀವು ಆ ಟ್ರೈನಿಂಗ್ಸ್ ಎಲ್ಲಾನು ಅಟೆಂಡ್ ಮಾಡ್ಕೋಬಹುದು. ಸೊ ಈ ಒಂದು ಬೆನಿಫಿಟ್ಸ್ ಎಲ್ಲ ನೀವು ಜಸ್ಟ್ ಒಂದು ಪ್ರೈಮ್ ಮೆಂಬರ್ ಆಗಿ ಒಳಗೆ ಬಂದ್ರೆ ಸಾಕು. ಈ ಜಸ್ಟ್ ಇಷ್ಟು
ಬೆನಿಫಿಟ್ಸ್ ಅನ್ನೋದು ನಿಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ತರ ನೀವು ಪ್ರೈಮ್ ಮೆಂಬರ್ ಆಗೋದು? ಓಕೆ, ಪ್ರೈಮ್ ಮೆಂಬರ್ ಆದ್ರೆ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಮೇಡಮ್. ಸೊ ಯಾವ ತರ ನೀವು ಪ್ರೈಮ್ ಮೆಂಬರ್ ಆಗೋದು ಅಂತ ಕೇಳಿದ್ರೆ, ನಮ್ಮ ಕಂಪ್ನಿನಲ್ಲಿ ಸೊ ಒಂದು 13 ಪ್ಯಾಕೇಜ್ ಇಟ್ಟಿದ್ದಾರೆ. 3500 ಇಂದ ಮ್ಯಾಕ್ಸಿಮಮ್ 7100 rupees ವರೆಗೂ ಸ್ಟಾರ್ಟೆಡ್ ಕಿಟ್ ಪ್ಯಾಕೇಜಸ್ ಅಂತ ಐತೆ. ಓಕೆನಾ? ಸೊ ಇದು ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ ನೀವು ಪೇ ಮಾಡೋ ಅಮೌಂಟ್ ಲಾಸೋ ಇಲ್ಲ. ಸೊ ನೀವು ಬೇರೆ ಕಂಪ್ನೀಸ್ ಎಲ್ಲ ನೋಡಿದ್ರೆ ಮಂತ್ಲಿ, ಇಯರ್ಲಿ ಈ ತರ ನೀವು ಪರ್ಚೇಸ್ ಮಾಡ್ತಾ ಇರ್ತೀರಾ. ಸೊ ಇದರಲ್ಲಿ ಒಂದೇ ಒನ್ ಟೈಮ್. ಓಕೆನಾ? ಸೊ ವೀಕ್ಲಿ ಮಾಡೋದಿಲ್ಲ, ಮಂತ್ಲಿ ಮಾಡೋದಿಲ್ಲ, ಇಯರ್ಲಿ ಮಾಡೋದಿಲ್ಲ. ಒಂದೇ ಒನ್ ಟೈಮ್ ನೀವು ಪರ್ಚೇಸ್ ಮಾತ್ರ ಮಾಡಿದ್ರೆ ಸಾಕು. ಒನ್ ಟೈಮ್ ಪರ್ಚೇಸ್ ಮಾತ್ರ. ಅದ್ರಲ್ಲೂ ನೀವು ಇದಾ ಮಾಡ್ಬೇಕು, ಇದಾ ನೀವು ತಗೊಬೇಕು ಅನ್ನೋದು ಕಂಪಲ್ಸರಿ ಎಲ್ಲ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಓಕೆನಾ, ಆ 13 ಪ್ಯಾಕೇಜಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಪ್ಯಾಕೇಜಸ್ ನ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ಸಾಕು. ಸೊ ಅದ್ರಲ್ಲಿ ಒಂದು 3 ಪ್ಯಾಕೇಜಸ್ ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಒಂದು 3500, ಅದು ಇದ್ರಲ್ಲಿ ಇಲ್ಲ ನಾನು, ಬಟ್ ನಿಮ್ಗೆ ಹೇಳ್ತೀನಿ. 3500 ಅನ್ನೋದು ಏನಂದ್ರೆ, ನೀವು ಪೇ ಮಾಡೋ 3500 rupeesಗೆ 10,500 ಡಿಸ್ಕೌಂಟ್ ಕೂಪನ್ ರಿಟರ್ನ್ ಮಾಡ್ತಾರೆ. ಓಕೆನಾ? ಸೊ ಆ ಡಿಸ್ಕೌಂಟ್ ಕೂಪನ್ ಅನ್ನೋದು ಏನಂದ್ರೆ, ಇವಾಗ ಈಚೆ ನಾವು 1 ಮಂತ್ ಒಂದು 3000 rupees ಪ್ರಾಡಕ್ಟ್ ಏನಾದ್ರು ಮನೆಗೆ ಬೇಕಾಗಿದ್ದ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡ್ತೀರಂದ್ರೆ, ಸೊ ಅದೇ 3000 rupees ಪ್ರಾಡಕ್ಟ್ ನ ನೀವು ಆಕ್ಸಿಸ್ ಇಂಡಿಯಾನಲ್ಲಿ ಪರ್ಚೇಸ್ ಮಾಡುವಾಗ ಜಸ್ಟ್ ಒಂದು 2000 rupees ನೀವು ಪೇ ಮಾಡಿದ್ರೆ ಸಾಕು. ರಿಮೈನಿಂಗ್ 1000 rupees ಏನಾಗುತ್ತೆ ಅಂದ್ರೆ, ಈ ಡಿಸ್ಕೌಂಟ್ ಕಾರ್ಡ್ ಕೊಟ್ಟಿರ್ತಾರಲ್ಲ ನಿಮ್ಗೆ, 10,500 ಡಿಸ್ಕೌಂಟ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಪ್ರೊವೈಡ್ ಮಾಡಿರ್ತಾರಲ್ಲ, ಸೊ ಅದ್ರಲ್ಲಿ ನಿಮ್ಗೆ ಲೆಸ್ ಆಗುತ್ತೆ. ಓಕೆನಾ? ಸೊ ಈ ತರ ಇರೋ ಎಲ್ಲಾ ಪ್ಯಾಕೇಜ್ 13 ಪ್ಯಾಕೇಜ್ ಡಿಸ್ಕೌಂಟ್ ಕಾರ್ಡ್ ಇದೆ. ಸೊ ಅದರಲ್ಲಿ ಸೆಕೆಂಡ್ ಪ್ಯಾಕೇಜ್ ಏನಂದ್ರೆ 4600. ಸೊ 60 ಪಾಯಿಂಟ್ ವ್ಯಾಲ್ಯೂ ಪ್ಯಾಕೇಜಸ್, 100 ಪಾಯಿಂಟ್ ವ್ಯಾಲ್ಯೂ ಪ್ಯಾಕೇಜಸ್ ಅಂತಿದೆ. ಅದರಲ್ಲಿ 4600 ಅನ್ನೋದು 60 PV ಪ್ಯಾಕೇಜ್. ಸೊ ಇದು ಏನಂತ ನೋಡಿದ್ರೆ ಅಂದ್ರೆ ಗಾರ್ಮೆಂಟ್ಸ್ ಕಿಟ್ ವರ್ತ್. ಓಕೆನಾ? ಗಾರ್ಮೆಂಟ್ಸ್ ಪ್ರಾಡಕ್ಟ್ಸ್ 2000 rupees ನೀವು ಪೇ ಮಾಡೋ 4600 ಅಲ್ಲಿ 2000 rupees ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋಬಹುದು. ಡ್ರೆಸ್ಸು, ಶರ್ಟ್ಸ್, ಈ ತರ 2000 rupees ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋಬಹುದು. 1 ಬಾಕ್ಸ್ ಫುಟ್ ಪ್ಯಾಚ್ ಕೊಡ್ತಾರೆ 1200 rupeesಗೆ. ಅದರಲ್ಲಿ 4600 ಡಿಸ್ಕೌಂಟ್ ಕಾರ್ಡ್ ಕೊಟ್ಟಿರ್ತಾರೆ. ಓಕೆನಾ? ಇಲ್ಲಿ ನೀವು ನೋಡ್ರಿ ಫ್ರೆಂಡ್ಸ್, ನೀವು ಪೇ ಮಾಡಿದ್ದು ಜಸ್ಟ್ ಒಂದು 4600, ಅದು ಒನ್ ಟೈಮ್ ತ ಮಾಡಿರ್ತೀರಾ. ಆದ್ರೆ ನಿಮ್ ಕಂಪನಿ ಟೋಟಲ್ ಬೆನಿಫಿಟ್ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 7800 rupees ನಿಮ್ ಟೋಟಲ್ ಬೆನಿಫಿಟ್ ಕೊಟ್ಟಿರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ 6600. ಸೊ ಇದು ಗಾರ್ಮೆಂಟ್ಸ್ ಕಿಟ್ ಪ್ಯಾಕೇಜ್ ಅಂತಾನೆ. ನೀವು ಪೇ ಮಾಡೋ 6600 ಅಲ್ಲಿ 2000 rupees ಡ್ರೆಸ್ ಪರ್ಚೇಸ್ ಮಾಡ್ಕೊಂಡಿರ್ತೀರಾ. ಫುಟ್ ಪೆಸ್ಟ್ 2400 rupees ತಗೊಂಡಿರ್ತೀರಾ. ಅದರಲ್ಲಿ ಡಿಸ್ಕೌಂಟ್ ಕೂಪನ್ ಎಷ್ಟಂದ್ರೆ 6600 rupees ಡಿಸ್ಕೌಂಟ್ ಕೂಪನ್ ರಿಟರ್ನ್ ಮಾಡಿರ್ತೀರಾ. ಓಕೆನಾ? ಸೊ ಇಲ್ಲಿ ನೀವು ಪೇ ಮಾಡಿದ್ದು ಜಸ್ಟ್ 6600. ಆದ್ರೆ ಕಂಪನಿ ನಿಮ್ಗೆ ಟೋಟಲ್ ಬೆನಿಫಿಟ್ಸ್ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 11000 rupees ನಿಮ್ಗೆ ಕಂಪನಿ ಬೆನಿಫಿಟ್ ಆಗಿ ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನಮ್ ಕಂಪನಿನಲ್ಲಿ ಆಕ್ಸಿಸ್ ಇಂಡಿಯಾಲಿ ತುಂಬಾನೇ ಒಂದು ಫೇಮಸ್ ಆದ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 6200 ಗ್ರಾಸರಿ ಕಿಟ್. ಸೊ ಇದು ನೀವು ತಗೋಣದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನಮ್ ತಮಿಳ್ನಾಡಲ್ಲಿ ಅಂದ್ರೆ 6200 ಹೇಳ್ತಿದ್ದಾರೆ. ಸೊ ನೀವು ಅದರ್ ಸ್ಟೇಟ್, ಬ್ಯಾಂಗ್ಳೂರ್, ಆಂಧ್ರ ಪ್ರದೇಶ್, ಈ ತರ ಏನಾದ್ರು ನೀವು ಬೇರೆ ಈ ಕಿಟ್ ನೀವು ತಗೋಬೇಕಂದ್ರೆ 6300 ಅದರ್ ಸ್ಟೇಟ್ಗೆ. ಸೊ ನೀವು ಒಂದು ಬ್ಯಾಂಗ್ಳೂರ್ ಪರ್ಸನ್ ಆಗಿದ್ರೆ 6300 ನೀವು ಪೇ ಮಾಡೋದ್ರಿಂದ ಸೊ ನೀವು 3800 rupees ಗ್ರಾಸರಿ ಕಿಟ್ ಬಂದು ರಿಟರ್ನ್ ಮಾಡ್ತಾರೆ. 45 ಪ್ರಾಡಕ್ಟ್ಸ್ ಇರ್ತೈತೆ. ಸೊ ಗ್ರಾಸರಿ ಕಿಟ್ 45 ಪ್ರಾಡಕ್ಟ್ಸ್ ಬಂದು ನಿಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಅದರಲ್ಲಿ ನೋಡಿದ್ರಂದ್ರೆ 1200 ಫುಟ್ ಪ್ಯಾಚ್ ಕೊಟ್ಟಿರ್ತಾರೆ. ಡಿಸ್ಕೌಂಟ್ ಕೂಪನ್ ನೋಡ್ಬೇಕಾದ್ರೆ 3000 rupees ಡಿಸ್ಕೌಂಟ್ ಕೂಪನ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಇಲ್ಲಿ ನೀವು ಪೇ ಮಾಡೋ ಅಮೌಂಟ್ ಏನೇ ಒಂದು ಲಾಸ್ ಅನ್ನೋದಿಲ್ಲ. ನೀವು ಪೇ ಮಾಡಿರೋ ಅಮೌಂಟ್ ನ ಪ್ರಾಡಕ್ಟ್ ಆಗಿ ಅವ್ರು ರಿಟರ್ನ್ ಮಾಡಿರ್ತಾರೆ. ಸೊ ಅದ್ ಯಾವ್ದೇ ಪ್ರಾಡಕ್ಟ್ ಅಂತ ನೀವು ಪ್ಯಾಕೇಜ್ ಅಲ್ಲಿ ಈ ಫೋಟೋನಲ್ಲಿ ನೋಡ್ತಾ ಇರ್ತೀರಾ, ನಾವು ಅದೇ ಯೂಸ್ ಮಾಡೋ ಅದೇ ಮೆಣಸಿನಕಾಯಿ, ಅದೇ ಜೀರಿಗೆ, ಅದೇ ಹಪ್ಳ ಪ್ಯಾಕೆಟ್ ಎಲ್ಲಾನು ಅದೇ ಇದ. ಓಕೆನಾ? ಇದಕ್ಕಂತ ಆಕ್ಸಿಸ್ ಇಂಡಿಯಾಕ್ಕಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇಲ್ಲ. ಬ್ರಾಂಡೆಡ್ ಇರುತ್ತೆ, ನಾನ್ ಬ್ರಾಂಡೆಡ್ ಇರುತ್ತೆ. ನಾವ್ ಈಚೆ ಏನ್ ಪ್ರಾಡಕ್ಟ್ ತಗೊಂತೀರೋ ಅದೇ ಪ್ರಾಡಕ್ಟ್ಸ್ ನೀವು ಪೇ ಮಾಡಿರೋ 6300ಗೆ 3800 rupees 45 ಪ್ರಾಡಕ್ಟ್ಸ್ ನಿಮ್ಗೆ ರಿಟರ್ನ್ ಮಾಡಿರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಓಕೆ, ನಾವು ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರಿ. ಇದ್ರಲ್ಲಿ ಯಾವ್ದಾದ್ರು ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿ ನಾವು ಒಳಗೆ ಬರ್ತೀವಿ. ಒಳಗೆ ಬಂದ್ಮೇಲೆ ನಿಮ್ ನೇಮ್ ಅಲ್ಲಿ ಒಂದು ಮೆಂಬರ್ಶಿಪ್ ID, ಒಂದು ಪಾಸ್ವರ್ಡ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಆಮೇಲೆ ನೀವ್ ಯಾವ ತರ ಇನ್ಕಮ್ ಮಾಡೋದು ಅನ್ನೋದು ನೋಡೋಣ. ಸೊ ನಮ್ಮ ಕಂಪ್ನಿನಲ್ಲಿ ನೋಡೋದ್ರೆ ಒಂದು 5 ಟೈಪ್ಸ್ ಆಫ್ ಇನ್ಕಮ್ ಕೊಡ್ತಾರೆ. ಡೈರೆಕ್ಟ್ ರೆಫರಲ್ ಇನ್ಕಮ್, ಟೀಮ್ ರೆಫರಲ್ ಇನ್ಕಮ್, ಡಬಲ್ ಅಪ್ ಇನ್ಕಮ್, ರೀಪರ್ಚೇಸ್ ಇನ್ಕಮ್, ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್. ಓಕೆನಾ? ಸೊ ಈ 5 ಟೈಪ್ಸ್ ಆಫ್ ಇನ್ಕಮ್ ಕೊಡ್ತಾರೆ. ಸೊ ಅದರಲ್ಲಿ ಮಿನಿಮಮ್ 1000 rupees ಇಂದು ಮ್ಯಾಕ್ಸಿಮಮ್ 60,000 rupees ವರೆಗೂ 1 ID ಒನ್ ವೀಕ್ ನೀವು ಇನ್ಕಮ್ ಮಾಡ್ಬೋದು. ಸೊ ಅದರಲ್ಲಿ ಫಸ್ಟ್ ಡೈರೆಕ್ಟ್ ರೆಫರಲ್ ಇನ್ಕಮ್. ಸೊ ಈ ಡೈರೆಕ್ಟ್ ರೆಫರಲ್ ಇನ್ಕಮ್ ಅನ್ನೋದು ಏನಂದ್ರೆ, ಅನ್ನೋದು ನೀವು ಇವಾಗ ಒಂದು ಮೆಂಬರ್ಶಿಪ್ ಆಗಿ ನೀವು ಒಳಗೆ ಬರ್ತೀರಾ. ನೀವು ಒಳಗೆ ಬಂದ್ಮೇಲೆ ನಿಮ್ಗೆ ಲೆಫ್ಟ್ ರೈಟ್ ಅಂತ 2 ಬಿಸ್ನೆಸ್ ಲೆಗ್ ಬರ್ತೈತೆ. ಇವಾಗ ಲೆಫ್ಟ್ ಆಗಿ ಒಂದು ಪರ್ಸನ್ ನೀವು ಯಾವ ತರ ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿ ಒಳಗೆ ಬಂದ್ರು, ಅದೇ ತರ ನಿಮ್ ಫ್ರೆಂಡ್ಸ್, ರಿಲೇಷನ್ಸ್ ಯಾರೋ ಒಂದು ಪರ್ಸನ್ ಬಂದು ಲೆಫ್ಟ್ ಅಲ್ಲಿ ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿ ಒಳಗೆ ಬರ್ತಾರೆ. ಓಕೆನಾ? ಅವರು ಪರ್ಚೇಸ್ ಮಾಡಿದ ಪರ್ಸನ್ 100 PV ನ ಪರ್ಚೇಸ್ ಮಾಡಿರ್ತಾರೆ. ಸೇಮ್ ಟೈಮ್ ರೈಟ್ ಆಗಿ ಒಂದು ಪರ್ಸನ್ 100 PV ಪ್ಯಾಕೇಜ್ ಪರ್ಚೇಸ್ ಮಾಡಿ ಒಳಗೆ ಬಂದಿರ್ತಾರೆ. ಸೊ ಈಗ ಇಲ್ಲಿ ಪ್ಯಾರ್ ಮ್ಯಾಚ್ ಆಗಿರೋ PV ಎಷ್ಟು ಅಂದ್ರೆ 100 PV ಪ್ಯಾರ್ ಮ್ಯಾಚ್ ಆಗಿರ್ತೈತೆ.
ಸೊ ಆ ವೀಕ್ ಇನ್ಕಮ್ ನಿಮ್ಗೆ ಎಷ್ಟು ಬಂದಿರ್ತೈತೆ ಅಂದ್ರೆ 1000 rupees ಇನ್ಕಮ್ ಮಾಡಿರ್ತೀರಾ. ಓಕೆನಾ. ಸೊ 2 members ಲೆಫ್ಟ್ ಟು ರೈಟ್ 2 members ಬಂದ್ರೇನೆ ಆ 1000 rupees ಅನ್ನೋದು ಎಲಿಜಿಬಲ್. ಬಟ್ ಆ 1000 rupees ನಿಮ್ ಪೇ ಔಟ್ ಆಗಿ ನಿಮ್ಗೆ ರಿಲೀಸ್ ಆಗ್ಬೇಕಂದ್ರೆ ಲೆಫ್ಟ್ ಆಗಿ ಬಂದಿರೋ ಪರ್ಸನ್ ಕೆಳಗೆ ಒಬ್ರು, ಇಲ್ಲ ಅಂದ್ರೆ ರೈಟ್ ಆಗಿ ಬಂದಿರೋ ಪರ್ಸನ್ ಕೆಳಗೆ ಒಬ್ರು ಬರೋವಾಗ ನಿಮ್ಗೆ 60 PV ಅಂತ ಪ್ಯಾರ್ ಮ್ಯಾಚ್ ಆಗಿ ನಿಮ್ 1000 rupees ಅನ್ನೋದು ಇನ್ಕಮ್ ಬರ್ತೈತೆ. ಓಕೆನಾ. ಸೊ ನೆಕ್ಸ್ಟ್ ಟೀಮ್ ರೆಫರಲ್ ಇನ್ಕಮ್. ಸೊ ಟೀಮ್ ರೆಫರಲ್ ಇನ್ಕಮ್ ಅನ್ನೋದು ಏನಂದ್ರೆ ಲೆಫ್ಟ್ ಆಗಿ 1 person ರೈಟ್ ಆಗಿ 1 person ಬಂದಿರ್ತಾರೆ. ಇವಾಗ ನಿಮ್ ಟೀಮ್ ಅನ್ನೋದು ಸೆಟ್ ಆಗಿರ್ತೈತೆ. ಓಕೆನಾ. ಇವಾಗ ನಾವು ಟೀಮ್ ಆಗಿ ವರ್ಕ್ ಮಾಡೋದ್ರಿಂದ ಯಾವ ತರ ಇನ್ಕಮ್ ಮಾಡ್ಬೋದು ಅಂತ ನೋಡೋಣ. ಸೊ ಯು ಅನ್ನೋದು ನೀವು ಟೀಮ್ ಲೆಫ್ಟ್ ಆಗಿ 1 person ಇದಾರೆ, ರೈಟ್ ಆಗಿ 1 person ಇದಾರೆ. ಇವಾಗ ಲೆಫ್ಟ್ ಆಗಿರೋ ಪರ್ಸನ್ ನೀವು ನಾವೆಲ್ಲರೂ ಸೇರಿ ಲೆಫ್ಟ್ ಆಗಿ one week 10 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಿ. ಓಕೆನಾ. ಸೊ ಅದೇ ತರ ರೈಟ್ ಆಗಿ 10 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಿ ಅನ್ನೋವಾಗ ಪ್ಯಾರ್ ಮ್ಯಾಚ್ ಎಷ್ಟಾಗುತ್ತೆ ಅಂದ್ರೆ 1000 PV ಪ್ಯಾರ್ ಮ್ಯಾಚ್ ಆಗುತ್ತೆ. ಅವಾಗ ವೀಕ್ ಇನ್ಕಮ್ ನೀವ್ ಎಷ್ಟ್ ಮಾಡಿರ್ತೀರಾ ಅಂದ್ರೆ 10,000 rupees ನೀವು ಇನ್ಕಮ್ ಅನ್ನೋದು ಮಾಡಿರ್ತೀರಾ. ಓಕೆನಾ. ಸೊ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್. ಸೊ ನಮ್ಮ ಕಂಪ್ನಿನಲ್ಲಿ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಅನ್ನೋದು ಇಟ್ಟಿದ್ದಾರೆ. ಸೊ ಇದು ಏನಂದ್ರೆ ಯು ಅನ್ನೋದು ನೀವು ಲೆಫ್ಟ್ ಆಗಿ 1 person ನೀವು ಎತ್ಕೊ ಬಂದಿರ್ತೀರಾ, ರೈಟ್ ಆಗಿ 1 person ಜಾಯಿನ್ ಮಾಡಿರ್ತಾರೆ. ಸೊ ಈಗ ಲೆಫ್ಟ್ ಆಗಿರೋ ಪರ್ಸನ್ ರೈಟ್ ಆಗಿರೋ ಪರ್ಸನ್ ಸೇಮ್ ಟೈಮ್ ಅಲ್ಲಿ ಸೇಮ್ ವರ್ಕ್ ಸೂಪರ್ ಆಗಿ ಮಾಡ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ ಇಲ್ವಾ. ಸೊ ಲೆಫ್ಟ್ ಆಗಿರೋ ಪರ್ಸನ್ ಸೂಪರ್ ಆಗಿ ವರ್ಕ್ ಮಾಡ್ಬೋದು, ರೈಟ್ ಆಗಿರೋ ಪರ್ಸನ್ಸ್ ಫ್ಯಾಮಿಲಿ ಸಿಚುವೇಶನ್ ಆಗಿ ಸ್ವಲ್ಪ ಕಮ್ಮಿಯಾಗಿ ವರ್ಕ್ ಮಾಡ್ಬೋದು. ಸೊ ಆಗ ಲೆಫ್ಟ್ ಆಗಿರೋ ಪರ್ಸನ್ ಸೂಪರ್ ಆಗಿ ವರ್ಕ್ ಮಾಡಿ 1 week 30 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತಾರೆ. ಅವಾಗ 3000 PV ನಡೆದಿರ್ತೈತೆ. ಸೊ ಅದೇ ತರ ರೈಟ್ ಆಗಿರೋ 1 person ಸ್ವಲ್ಪ ಕಮ್ಮಿಯಾಗಿ ವರ್ಕ್ ಮಾಡಿ 20 ಪ್ರೈಮ್ ಮೆಂಬರ್ಸ್ ಮಾತ್ರ ಅವ್ರು ರೆಫರ್ ಮಾಡಿರ್ತಾರೆ. ಅವಾಗ 2000 PV ನಡೆದಿರ್ತೈತೆ. ಸೊ ಆಗ ಪ್ಯಾರ್ ಮ್ಯಾಚ್ ಆಗ PV ಎಷ್ಟು ಅಂದ್ರೆ ಲೆಫ್ಟ್ ಆಗಿ 3000 ಇದೆ, ರೈಟ್ ಆಗಿ 2000 ಐತೆ. ಇಲ್ಲಿ ಆವರೇಜ್ ಎಷ್ಟು ಅಂತ ನೋಡುವಾಗ 2000 PV ನಮಗೆ ಪ್ಯಾರ್ ಮ್ಯಾಚ್ ಆಗಿ 20,000 rupees ಇನ್ಕಮ್ ಬರುತ್ತೆ. ಇವಾಗ ಎಲ್ಲರಿಗೂ ಇಲ್ಲೊಂದು ಡೌಟ್ ಬರ್ಬೋದು. ಆಗ ಲೆಫ್ಟ್ ಆಗಿ 30,000 ಐತೆ, ರೈಟ್ ಆಗಿ 2000 ಐತೆ. ಓಕೆ 2000 ಪ್ಯಾರ್ ಮ್ಯಾಚ್ ಆಯ್ತು, ನಮ್ಗೆ 20,000 ಇನ್ಕಮ್ ಬಂತು. ರಿಮೈನಿಂಗ್ 1000 PV ಇದೆ ಅಲ್ವಾ, ಅದ್ ವೇಸ್ಟ್ ಆಗುತ್ತಾ ಅಂತ ಕೇಳಿದ್ರೆ ಕನ್ಫರ್ಮ್ ಇಲ್ಲಿ ನೀವು ರಿಮೈನಿಂಗ್ ಮಾಡಿರೋ ಒಂದು 1000 PV ವೇಸ್ಟ್ ಮಾಡಲ್ಲ. ನಿಮ್ ಹಾರ್ಡ್ ವರ್ಕ್ ಇಲ್ಲಿ ಬಂದು ಆಕ್ಸಿಸ್ ಇಂಡಿಯಾ ವೇಸ್ಟ್ ಮಾಡಿಲ್ಲ. ಸೊ ಆ 1000 PV ಏನ್ ಮಾಡ್ತಾರೆ ಅಂದ್ರೆ ಹಂಗೆ ನೆಕ್ಸ್ಟ್ ವೀಕ್ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಡ್ತಾರೆ. ಓಕೆನಾ. ನೀವು ಹಾಕಿರೋ ಎಫರ್ಟ್ ಅನ್ನೋದು ಇಲ್ಲಿ ವೇಸ್ಟ್ ಮಾಡಲ್ಲ. ನೀವು ಹಾಕಿರೋ ಎಫರ್ಟ್ ನ 1000 PV ವೇಸ್ಟ್ ಮಾಡಿದಿರಾ ಹಂಗೆ ನೆಕ್ಸ್ಟ್ ವೀಕ್ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ. ಓಕೆನಾ. ಸೊ ಇದ್ದ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್. ಡೈಮಂಡ್ ಡೈರೆಕ್ಟರ್ ನಮ್ಮ ಕಂಪ್ನಿನಲ್ಲಿ ಡೈಮಂಡ್ ಡೈರೆಕ್ಟರ್, ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್ ಈ ತರ ಪೊಸಿಷನ್ಸ್ ಎಲ್ಲ ಐತೆ. ಸೊ ಇದಕ್ಕೆ ಪ್ರಮೋಟ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಯು ಅನ್ನೋದು ನೀವು ಲೆಫ್ಟ್ ಆಗಿ one week ಅಲ್ಲಿ 36 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಾ. ಇವ್ರು ತನಿಗ ಮಾಡೋದಿಲ್ಲ, ನಿಮ್ ಕೆಳಗೆ ಟೀಮ್ ಬಂದಿರ್ತೈತೆ, ಟೀಮ್ ಎಲ್ಲರೂ ಸೇರಿತ ನಾವು ಮಾಡ್ತೀವಿ. ಸೊ ಆಗ ಲೆಫ್ಟ್ ಆಗಿ 36 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಾ, ರೈಟ್ ಆಗಿ 36 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಾ. ಅವಾಗ ಲೆಫ್ಟ್ ಆಗಿ 36 ಪ್ರೈಮ್ ಮೆಂಬರ್ ಅನ್ನೋದನ್ನು 3600 PV ನಡೆದಿರ್ತೈತೆ, ರೈಟ್ ಆಗಿ 3600 PV ನಡೆದಿರ್ತೈತೆ. ಇಲ್ಲಿ ಪ್ಯಾರ್ ಮ್ಯಾಚ್ ಆಗக்கூடிய PV ಎಷ್ಟು ಅಂದ್ರೆ 3600. ಆಗ ನೀವು 1 week ಇನ್ಕಮ್ ನೀವ್ ಎಷ್ಟು ಮಾಡಿರ್ತೀರ ಅಂದ್ರೆ 36,000 rupees ನೀವು ಇನ್ಕಮ್ ಮಾಡಿರ್ತೀರಾ. ಓಕೆನಾ. ಸೊ ಈ ವೀಕ್ ಇನ್ಕಮ್ ನೀವು ವೀಕ್ಲಿ ಮೈಂಟೈನ್ ಮಾಡ್ಬಿಟ್ಟು ಬರ್ಬೇಕಾದ್ರೆ ಓಕೆನಾ, ಯಾವ ವೀಕ್ ನೀವು 36,000 rupees ನೀವು ಇನ್ಕಮ್ ಮಾಡಿರ್ತೀರೋ ಆ ವೀಕ್ ನಿಮ್ನ ಡೈಮಂಡ್ ಡೈರೆಕ್ಟರ್ ಅಂತ ಪ್ರಮೋಟ್ ಮಾಡ್ತಾರೆ. ಸೊ ಆ ವೀಕ್ಲಿ ಇನ್ಕಮ್ 36,000 ಅನ್ನೋದನ್ನ ನೀವು ಮೇಂಟೈನ್ ಮಾಡ್ಕೊಂಡ್ ಬರೋವಾಗ 1 month ನೀವ್ ಎಷ್ಟು ಇನ್ಕಮ್ ಮಾಡಿರ್ತೀರ ಅಂದ್ರೆ 1,44,000 rupees ನೀವು ಇನ್ಕಮ್ ಮಾಡಿರ್ತೀರಾ. ಸೊ ಒಂದು 1 month ಇನ್ಕಮ್ ನ ಇಯರ್ಲಿ ಮೇಂಟೈನ್ ಮಾಡುವಾಗ 18,72,000 rupees ನೀವು ಇನ್ಕಮ್ ಮಾಡಿರ್ತೀರಾ ಫ್ರೆಂಡ್ಸ್. ಓಕೆನಾ. ಸೊ ಇದ್ದ ಡೈಮಂಡ್ ಡೈರೆಕ್ಟರ್. ಸೊ ನೆಕ್ಸ್ಟ್ ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್. ಸೊ ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್ ಅನ್ನೋದು ಏನಂದ್ರೆ ಲೆಫ್ಟ್ ಆಗ 60 ಪ್ರೈಮ್ ಮೆಂಬರ್ 1 week ಅಲ್ಲಿ ನೀವು ರೆಫರ್ ಮಾಡ್ತೀರಾ. ಅದೇ ತರ ರೈಟ್ ಆಗಿ 60 ಪ್ರೈಮ್ ಮೆಂಬರ್ ಮೇಕ್ ಮಾಡ್ತೀರಾ. ಸೊ ಇಲ್ಲಿ ಪ್ಯಾರ್ ಮ್ಯಾಚ್ ಆಗೋದು 6,000 PV ಪ್ಯಾರ್ ಮ್ಯಾಚ್ ಆಗಿ ಆ ವೀಕ್ ಇನ್ಕಮ್ ನೀವ್ ಎಷ್ಟು ಮಾಡಿರ್ತೀರಾ ಅಂದ್ರೆ 60,000 rupees ಇನ್ಕಮ್ ಮಾಡಿರ್ತೀರಾ. ಓಕೆನಾ. ಯಾವ ವೀಕ್ ನೀವು 60,000 rupees ಅನ್ನೋದು ರೀಚ್ ಮಾಡ್ತೀರೋ ಆ ವೀಕ್ ನಿಮ್ನ ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್ ಒಂದು ಪೊಸಿಷನ್ಗೆ ನಿಮ್ನ ಪ್ರಮೋಟ್ ಮಾಡ್ತಾರೆ. ಓಕೆನಾ. ಸೊ ಈ ವೀಕ್ಲಿ ಇನ್ಕಮ್ ನೀವು ವೀಕ್ಲಿ ಮೇಂಟೈನ್ ಮಾಡ್ಬಿಟ್ಟು ಬರೋವಾಗ ಒಂದ್ ಮಂತ್ಲಿ ಇನ್ಕಮ್ ನೀವ್ ಎಷ್ಟು ಮಾಡಿರ್ತೀರ ಅಂದ್ರೆ 2,40,000 rupees ನೀವು ಇನ್ಕಮ್ ಮಾಡಿರ್ತೀರಾ. ಸೊ ಇದೇ ಇಯರ್ಲಿ ನೀವು ಮೇಂಟೈನ್ ಮಾಡುವಾಗ ಸೊ 31,20,000 rupees ನೀವು ಇನ್ಕಮ್ ಮಾಡಿರ್ತೀರಾ. ಇದ್ದ ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್. ಡೆವಲಪ್ ಇನ್ಕಮ್. ನಮ್ಮ ಕಂಪ್ನಿನಲ್ಲಿ ಒಂದ್ ಪರ್ಸನ್ ಒಂದ್ ಪ್ಯಾನ್ ಕಾರ್ಡ್ಗೆ 3 IDs ಪ್ಲೇಸ್ ಮಾಡ್ಕೋಬಹುದು. ಸೊ ಇಲ್ಲಿರೋ ಪರ್ಸನ್ಸ್ ಎಲ್ಲ ಯಾರಿಗಾದ್ರು ಸೊ ಇಲ್ಲ ನನ್ಗೆ ಅಮೌಂಟ್ ಸೆಟ್ ಆಗಲ್ಲ, ಒಂದ್ 1 week 60,000 ಅನ್ನೋದು ಕಮ್ಮಿಗೆ ಇದೆ, ನನ್ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ನನ್ಗೆ ಜಾಸ್ತಿ ಇನ್ಕಮ್ ಮಾಡ್ಬೇಕು, ನನ್ ವೀಕ್ಲಿ ಲ್ಯಾಕ್ಸ್ ಎಲ್ಲ ನಾನು ಇನ್ಕಮ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಯಾರಿಗಾದ್ರೂ ಇದ್ರೆ ಸೊ ಇದು ನಿಮ್ ಕರೆಕ್ಟ್ ಆದ ಆಪ್ಷನ್. ಏನಂದ್ರೆ ಒಂದ್ ಪರ್ಸನ್ ಒಂದು ಪ್ಯಾನ್ ಕಾರ್ಡ್ 3 IDs ಪ್ಲೇಸ್ ಮಾಡ್ಕೋಬಹುದು. ಸೊ ಈಗ ನೀವು ಮಾಡೋ ವರ್ಕ್ ಒಂದ್ ಐಡಿ ಹಾಕಿದ್ರು ಅದೇ ಪ್ರಾಸೆಸ್ ಮಾಡ್ತೀರಾ, 3 ID ಹಾಕಿದ್ರು ಅದೇ ಪ್ರಾಸೆಸ್, 7 ID ಹಾಕಿದ್ರು ನೀವು ಅದೇ ಪ್ರಾಸೆಸ್ ಮಾಡ್ತೀರಾ, ಏನೇ ಒಂದ್ ಡಿಫ್ರೆಂಟು ಇಲ್ಲ. ಬಟ್ ಇನ್ಕಮ್ ಅನ್ನೋದು ಇಲ್ಲಿ ವ್ಯಾರಿ ಆಗ್ತೈತೆ. ಯಾವ ತರ ಅಂತ ನೋಡೋಣ. ಇವಾಗ ನೀವು ಒಂದ್ ಪರ್ಸನ್ 3 ID ಪ್ಲೇಸ್ ಮಾಡಿ ಒಳಗೆ ಬಂದಿರ್ತೀರಾ. ಇವಾಗ U1 ಅನ್ನೋದು ನೀವೇ U2 ಅನ್ನೋದು ನೀವೇ,
U3 ಅನ್ನೋದು ನೀವೇ. ಓಕೆನಾ? ಇವಾಗ U1 ಕೆಳಗೆ U2 U3 ಇದೆ. ಆಗ ನೀವು U2 U3 ವರ್ಕ್ ಮಾಡಿದ್ರೆ ಸಾಕು, U1 ಅನ್ನೋ ಐಡಿ ನಿಮ್ಗೆ ಇನ್ಕಮ್ ಬರುತ್ತೆ. ಯಾವ ತರ ಅಂದ್ರೆ ಇವಾಗ U2 ಕೆಳಗೆ ಲೆಫ್ಟ್ ರೈಟ್ ಅನ್ನೋ ಟೀಮ್ ಬಂದಿರ್ತೈತೆ. ಸೊ ಈಗ U2 ಕೆಳಗೆ ಲೆಫ್ಟ್ ಆಗ ಒಂದ್ 60 ಪ್ರೈಮ್ ಮೆಂಬರ್, ರೈಟ್ ಆಗ ಒಂದ್ 60 ಪ್ರೈಮ್ ಮೆಂಬರ್ ಮೇಕ್ ಮಾಡಿರ್ತೀರಾ. ಆಗ U2 ಎಷ್ಟು ಇನ್ಕಮ್ ಬಂದಿರ್ತೈತೆ ಅಂದ್ರೆ 60,000 rupees ಇನ್ಕಮ್ ಬಂದಿರ್ತೈತೆ. ಓಕೆನಾ? ಸೊ ಇದೇ ಒಂದು ಪ್ರಾಸೆಸ್ U3 ಕೆಳಗೆ ನಡೆದಿರ್ತೈತೆ. ಆಗ ಲೆಫ್ಟ್ ಆಗ ಒಂದ್ 60 ಪ್ರೈಮ್ ಮೆಂಬರ್, ರೈಟ್ ಆಗ ಒಂದ್ 60 ಪ್ರೈಮ್ ಮೆಂಬರ್ ಮೇಕ್ ಮಾಡುವಾಗ U3 60,000 rupees ಇನ್ಕಮ್ ಬಂದಿರ್ತೈತೆ. ಈಗ ನೀವು ಇಲ್ಲಿ ವರ್ಕ್ ಮಾಡಿತ್ತು U2 U3 ಮಾತ್ರದ ವರ್ಕ್ ಮಾಡಿರ್ತೀರಾ, ಆದ್ರೆ ನಿಮ್ಗೆ U1 60,000 rupees ಇನ್ಕಮ್ ಬಂದಿರ್ತೈತೆ. ಇಲ್ಲಿ ಸೇಮ್ ಪ್ರಾಸೆಸ್ ದ ಫ್ರೆಂಡ್ಸ್ ಮಾಡಿದಿರಿ. ಇವಾಗ ನೀವು ಒಂದ್ ಐಡಿ ಹಾಕಿ ಇದೇ 60 ಪ್ರೈಮ್ ಮೆಂಬರ್ ರೆಫರ್ ಮಾಡಿದ್ರೆ ನಿಮ್ಗೆ ಜಸ್ಟ್ ಒಂದ್ 60,000 rupees ದ ಬಂದಿರೋದು. ಈಗ 3 IDs ಹಾಕಿ ಅದೇ 60 ಪ್ರೈಮ್ ಮೆಂಬರ್ಸ್ ನ ನೀವು ಸ್ಪ್ಲಿಟ್ ಮಾಡಿದ್ರಿಂದ ನಿಮ್ಗೆ ಆ ವೀಕ್ ಇನ್ಕಮ್ 3 IDಗೂ ಸೇರಿ 1,80,000 rupees ಇನ್ಕಮ್ ಮಾಡಿರ್ತೀರಾ. ಸೊ ಇದು ಮಂತ್ಲಿ ನೋಡ್ಬೇಕಾದ್ರೆ 7,20,000 rupees ಇನ್ಕಮ್ ಮಾಡಿರ್ತೀರಾ. ಸೊ ಇಯರ್ಲಿ ನೋಡ್ಬೇಕಾದ್ರೆ 86,40,000 rupees ನೀವು ಇನ್ಕಮ್ ಮಾಡಿರ್ತೀರಾ. ಓಕೆನಾ? ಸೊ ಇದು ಡಬಲ್ ಅಪ್ ಇನ್ಕಮ್. ಸೊ ಈ ತರ ನಿಮ್ಕ ಜಾಸ್ತಿ ಇನ್ಕಮ್ ಮಾಡ್ಬೇಕು, ನಾನು ಜಾಸ್ತಿ 1 week ಗೆ ಲ್ಯಾಕ್ಸ್ ಇನ್ಕಮ್ ಮಾಡ್ಬೇಕು ಅನ್ನೋದಿದ್ರೆ 1 person 7 IDs 15 IDs ಈ ತರ ಪ್ಲೇಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ನಾವ್ ಹೇಳಿದ್ರಲ್ವಾ ವೀಕ್ಲಿ 1,80,000 rupees ಅಂದ್ರೆ ಮಂತ್ಲಿ 7,20,000 rupees ಅಂದ್ರೆ ಸೊ ವೀಕ್ಲಿ 1,80,000 rupees ಅನ್ನೋದು ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ಪಾಸಿಬಲ್ ಅಂದ್ರೆ ಕನ್ಫರ್ಮ್ ಈಗಿರೋ ಜನರೇಷನ್ ಅಲ್ಲಿ ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ನಾವು ಒಂದು 1,80,000 rupees ಅನ್ನೋದು ಇಂಪಾಸಿಬಲ್. ಯಾಕಂದ್ರೆ ನಾವು ಇವಾಗ ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ಎಷ್ಟೋ ಎಕ್ಸಾಮ್ ಬರ್ಸ್ತೈತೆ, ಎಷ್ಟೋ ಎಕ್ಸಾಮ್ಸ್ ಬರಿಬೇಕು. ಅದ್ರಲ್ಲೂ ಎಕ್ಸಾಮ್ ಪಾಸ್ ಆಗಿ ಒಳಗೆ ಹೋದ್ರು ಸ್ವಲ್ಪ ಪಾಲಿಟಿಕ್ಸ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ನಾವು 1 month ಒಂದ್ 40,000 ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಸ್ಟೇಜ್ ಆದ್ರೂ ಕೂಡ ಒಂದು ಗವರ್ಮೆಂಟ್ ಜಾಬ್ ಆದ್ರೆ ಕೂಡ ಒಂದ್ 20 ನಿಂದ ಸ್ಟಾರ್ಟ್ ಮಾಡ್ತಾರೆ. ಆಗ 1 week 1,80,000 rupees ನಾವು ಮಾಡ್ಬೇಕಂದ್ರೆ ತುಂಬಾ ವರ್ಷಗಳಾಗುತ್ತೆ. ಆಗ 1,80,000 rupees 1 week ಅಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲೂ ಪಾಸಿಬಲ್ ಇಲ್ಲ ಅಂತ ಗೊತ್ತಾಯ್ತು ಇಲ್ವಾ. ಸೊ ನೆಕ್ಸ್ಟ್ ಏನಿದೆ, ಪ್ರೈವೇಟ್ ಜಾಬ್ ಇದೆ. ಪ್ರೈವೇಟ್ ಜಾಬ್ ಹೋದ್ರೆ ನಮ್ಗೆ ಒಂದು 1,80,000 rupees ಪಾಸಿಬಲ್ ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇಂಪಾಸಿಬಲ್ ದಾ. ಯಾಕಂದ್ರೆ ಕೊರೋನಾ ಟೈಮ್ ಅಲ್ಲಿ ನಾವ್ ಎಷ್ಟೋ ಜನ IT ಫೀಲ್ಡ್ಸ್ ನೋಡಿರ್ತೀರಾ, ಎಷ್ಟೋ ಜನ ರಿಸೈನ್ ಮಾಡಿರ್ತಾರೆ, ಎಷ್ಟೋ ಜನ ಅವರೇ ಈಚೆ ಹಾಕಿರ್ತಾರೆ. ಈಗೆಲ್ಲ ಏನ್ ಮಾಡೋದು, ವರ್ಕ್ ಇಲ್ಲ ಅನ್ನೋದು ಸಿಚುವೇಶನ್ ನಾವೆಲ್ಲ ಇರ್ತೀರಾ. ಆಗ ನಮ್ ಪ್ರೈವೇಟ್ ಜಾಬ್ ಅಲ್ಲಿಯೂ ಅದು ಪಾಸಿಬಲ್ ಇಲ್ಲ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಬಿಸ್ನೆಸ್ ಮಾಡ್ರೆ ಪಾಸಿಬಲ್ ಅಂದ್ರೆ ಎಸ್, ಬಿಸ್ನೆಸ್ ಮಾಡ್ರೆ ಪಾಸಿಬಲ್. ಯಾವ ತರ ಬಿಸ್ನೆಸ್ ಮಾಡೋದು ಅನ್ನೋದು ಒಂದು ಐಡಿಯಾ ಇರ್ಬೇಕಲ್ಲ. ನಾವು ಬಿಸ್ನೆಸ್ ಮಾಡಿದ್ರೆ ಯಾವ ತರ ಮಾಡ್ತೀರಿ, ಒಂದು ಹೋಟೆಲ್ ಇಕ್ತೀರಿ, ಇಲ್ಲ ಏನಾದ್ರು ಫ್ಯಾನ್ಸಿ ಸ್ಟೋರ್ ಈ ತರ ಇದ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಫ್ಯಾನ್ಸಿ ಸ್ಟೋರೇ ನಾವು ಇಕ್ಬೇಕಾದ್ರೆ ಒಂದು ಬ್ಯೂಟಿಷಿಯನ್ ಯಾವ್ದಾದ್ರು ಪ್ರಾಡಕ್ಟ್ಸ್ ನಾವು ತಗೊಬಂದು ಒಂದ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 50 lakh rupees ನಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನೋದೇ ಬೇಕಾಗುತ್ತೆ. ಆ 50 lakh rupees ಇನ್ವೆಸ್ಟ್ ಮಾಡಿತ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರೆ ನಮ್ಗೆ ಆ 50 lakhs ಇದ್ರೆ ಈ ತರ ಪಾರ್ಟ್ ಟೈಮ್ ಜಾಬ್ ಎಲ್ಲ ನಾವು ಹುಡ್ಕೋದಿಲ್ಲ ಇಲ್ವಾ. ಸೊ ಆ 50 lakh rupees ಇದ್ದು ನಾವು ಬಿಸ್ನೆಸ್ ಮಾಡೋ ಸ್ಟೇಜ್ ಅಲ್ಲಿ ಇಲ್ಲ ಅನ್ನೋದ್ರಿಂದ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಬೇಕು ಅಂತ ನಾವು ಸರ್ಚ್ ಮಾಡಿದ್ವಿ. ಸೊ ಅದ್ರಲ್ಲಿ ಒಂದು ರೈಟ್ ಪ್ಲೇಸ್ ನ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಅದ್ರಲ್ಲಿ ನಮ್ಮ ಆಕ್ಸಿಸ್ ಇಂಡಿಯನ್ ಆಗ 1 week 1,80,000 rupees ನೀವು ಇನ್ಕಮ್ ಮಾಡೋದು ಪಾಸಿಬಲ್ ಅಂದ್ರೆ ಕನ್ಫರ್ಮ್ ಇಲ್ಲಿ ನೀವು 1 week 1,80,000 rupees ಏನೇ ಅಲ್ಲ, ಇನ್ನು ಜಾಸ್ತಿನೇ ನೀವು ಇನ್ಕಮ್ ಮಾಡೋದಕ್ಕೆ ಇಲ್ಲಿ ಪಾಸಿಬಲ್. ಓಕೆನಾ? ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಏನೂನೇ ಮಾಡಂಗಿಲ್ಲ, ಜಸ್ಟ್ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟ್ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್. ಸೊ ಇವಾಗ ನಾವು ಆಲ್ರೆಡಿ ನೋಡಿದ್ವಿ ಡೈಮಂಡ್ ಡೈರೆಕ್ಟರ್, ಪ್ರೆಸಿಡೆಂಟ್ ಡೈಮಂಡ್ ಡೈರೆಕ್ಟರ್ ಈ ತರ ಪೊಸಿಷನ್ಸ್ ಎಲ್ಲ ನಮ್ ಪ್ರಮೋಟ್ ಆಗೋವಾಗ ನಮ್ಗೆ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್ ಅಂತ ಇಕ್ಕಿದ್ದಾರೆ. ಸೊ ಈ ತರ ಪೊಸಿಷನ್ಸ್ ಎಲ್ಲ ನೀವು ಪ್ರಮೋಟ್ ಆಗೋವಾಗ ನಮ್ ಕಂಪ್ನಿ ನಿಮ್ಗೆ ಏನ್ ಮಾಡ್ತಾರಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನಿಮ್ಗೆ ಅವಾರ್ಡ್ ಕೊಟ್ಟು ನಿಮ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ಬಿಸ್ನೆಸ್ ಅಸೋಸಿಯೇಟಿವ್ ಅಂತ ಒಂದಿದೆ ನಮ್ ಕಂಪ್ನಿಯಲ್ಲಿ. ಬಿಸ್ನೆಸ್ ಅಸೋಸಿಯೇಟಿವ್ ಅನ್ನೋದು ಏನಂದ್ರೆ, ಸೊ ಈಗ ನೀವು ಮನೇಲಿ ಏನಾದ್ರು ಓನ್ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಏನಾದ್ರು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೋದು. ನೀವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ ನಿಮ್ ಮಾರ್ಕೆಟ್ ಅಲ್ಲಿ ಈಚೆ ನಿಮ್ಗೆ ಬೆಲೆ ಕಮ್ಮಿಗ ತಗೊಂತಾ ಇರ್ಬೋದು. ಸೊ ಆ ಒಂದು ಪ್ರಾಡಕ್ಟ್ ನ ನೀವು ಆಕ್ಸಿಸ್ ಇಂಡಿಯಾನಲ್ಲಿ ಟೈ ಅಪ್ ಮಾಡೋದ್ರಿಂದ ಸೊ ಅದೊಂದು ಬಿಸ್ನೆಸ್ ಆಗಿ ನೀವು ಇಲ್ಲಿ ಪ್ರೊಸೀಡ್ ಮಾಡ್ಬೋದು. ಓಕೆನಾ? ಸೊ ಇದು ಒಂದು ಬಿಸ್ನೆಸ್ ಅಸೋಸಿಯೇಟಿವ್. ಸೊ ಈ ಒಂದು ಪ್ಲಾನ್ ಅಲ್ಲೇ ನೀವು ನೋಡಿರ್ತೀರಾ. ಸೊ ಈ ಪ್ಲಾನ್ ಎಲ್ಲ ಓಕೆ, ಏನ್ ನಿಮ್ ಕಂಪ್ನಿ ಮಿಷನ್ ಏನಿದೆ, ಯಾವ ತರ ವಿಷನ್ ನೀವು ಆಕ್ಸಿಸ್ ಇಂಡಿಯಾ ಇಟ್ಟಿದ್ದಾರೆ ಅಂತ ನೋಡೋಣ. ಸೊ ನಮ್ಮ ಕಂಪನಿ ಆಕ್ಸಿಸ್ ಇಂಡಿಯಾ ವಿಷನ್ ಏನಂತ ನೋಡಿದಿರಂದ್ರೆ, ಸೊ ಮೋರ್ ದೆನ್ 10,000 ಪ್ರಾಡಕ್ಟ್ಸ್ ನಮ್ಮ ಆಕ್ಸಿಸ್ ಇಂಡಿಯಾನಾಗ ತಗೋಬರ್ಬೇಕು. ಸೊ ಒಂದು 5 lakhs ಪ್ರೈಮ್ ಮೆಂಬರ್ಶಿಪ್ ವಿತಿನ್ ಒಂದು 2 years. ಇದು ಒಂದು ವಿಷನ್ ಅನ್ನೋದು ನಾನು ಫ್ಯೂಚರ್ ಕೇಳ್ತಾ ಇಲ್ಲ, ವಿತಿನ್ ಒಂದು 2 years ಅಲ್ಲಿ ಈ ವಿಷನ್ ಎಲ್ಲಾನು ಕಂಪ್ಲೀಟ್ ಮಾಡ್ಬೇಕಂತ ಒಂದು ಸ್ಟ್ರಾಂಗ್ ಆಗಿ ವಿಷನ್ ಆಗಿ ಇಕ್ಕಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಆಫ್ಲೈನ್ ಶಾಪ್. ಈಗ ಚೆನ್ನೈಯಲ್ಲಿ ಆಫ್ಲೈನ್ ಶಾಪ್ ಇದೆ. ಸೊ ಎಷ್ಟೇ ಆನ್ಲೈನ್ ಇದ್ರು ನಮ್ಗೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಪಕ್ಕದಾಗ ಆಫ್ಲೈನ್ ಶಾಪ್ ಇದೆಯಾ ನಾವು ಕನ್ಫರ್ಮ್ ಸರ್ಚ್ ಮಾಡ್ತಿರಲ್ವಾ. ಸೊ ಆ ತರ ಒಂದು ಆಫ್ಲೈನ್ ಶಾಪ್ ಒಂದೊಂದು ಡಿಸ್ಟಿಕ್ ಒಂದೊಂದು ಸ್ಟೇಟ್ಗೂ ಎಲ್ಲಾ ಹತ್ರನು ಆಫ್ಲೈನ್ ಶಾಪ್ ಇರಬೇಕು ಅನ್ನೋ ಒಂದು ವಿಷಯ ಇಕ್ಕಿದ್ದಾರೆ.
ಸೊ ಈಗ ನೋಡ್ರಂದ್ರೆ ST ಕೊರಿಯರ್ ಆಗ ಟೈ ಅಪ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲಾನು ಡೆಲಿವರಿ ಮಾಡ್ತಿದ್ದಾರೆ. ಇನ್ನೊಂದು 2 ಇಯರ್ಸ್ ಒಳಗೆ ಆಕ್ಸಿಸ್ ಇಂಡಿಯಾ ವೆಹಿಕಲ್ ಅಂದ್ರೆ ಓನ್ ವೆಹಿಕಲ್ ಇಕ್ಕೊಂಡು ಅವ್ರ ಪ್ರಾಡಕ್ಟ್ಸ್ ಎಲ್ಲಾನು ಡೆಲಿವರಿ ಮಾಡ್ಬೇಕು ಅಂತ ಒಂದು ದೊಡ್ಡ ವಿಷನ್ ಆಗಿ ಇಕ್ಕಿದ್ದಾರೆ. ಸೊ ನೆಕ್ಸ್ಟ್ 5,000 crore ನಮ್ಮ ಆಕ್ಸಿಸ್ ಇಂಡಿಯಾನಾಗ ಟರ್ನ್ ಓವರ್ ಮಾಡ್ಬೇಕು. ಸೊ ಒಂದು 500 ಕಾರ್ ಅಚೀವರ್ಸ್ ನಾವು ಬಿಲ್ಡ್ ಮಾಡ್ಬೇಕು ಅಂತ ಒಂದು ದೊಡ್ಡ ವಿಷನ್ ಆಗಿ ಇಕ್ಕಿದ್ದಾರೆ. ನೆಕ್ಸ್ಟ್ ಒಂದು 300 crore ಪತಿನ ನಾವು ಏನಾದ್ರು ಮಾಡಿ ಒಂದು 300 crore ಪತಿ ನಮ್ಮ ಆಕ್ಸಿಸ್ ಇಂಡಿಯಾನಾಗ ಮೇಕ್ ಮಾಡ್ಬೇಕು ಅಂತ ಒಂದ್ ದೊಡ್ಡ ವಿಷನ್ ಆಗಿ ಇಕ್ಕಿದ್ದಾರೆ. ಓಕೆನಾ ಫ್ರೆಂಡ್ಸ್? ಸೊ ಇದೆಲ್ಲ ನೀವು ಪ್ರೆಸೆಂಟೇಶನ್ ಈಗ ನೋಡಿರ್ತೀರಾ. ಸೊ ಇಷ್ಟೊಂದು ಮಿಷನ್ ಇರೋ ಒಂದು ಕಂಪ್ನಿನಲ್ಲಿ ನೀವ್ ಈಗ ಈ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಎತ್ತಿ ಮಾಡ್ತಾ ಇದ್ದೀರಾ. ನಾನೊಂದು ಕಾಲೇಜ್ ಸ್ಟೂಡೆಂಟ್ ಈಗ ಆಕ್ಸಿಸ್ ಇಂಡಿಯಾ ಬಿಸ್ನೆಸ್ ಎತ್ತಿ ನನ್ನ ಲೈಫ್ ಸ್ಟೈಲ್ ನೋಡ್ರಂದ್ರೆ ತುಂಬಾನೇ ಚೇಂಜ್ ಆಗಿದೆ. ಯಾಕಂದ್ರೆ ಇವಾಗ ಒಂದು ಕಾಲೇಜ್ ಸ್ಟೂಡೆಂಟ್ ಇದಾರೆ ಅಂದ್ರೆ ಒಂದು ಕಾಲೇಜ್ ಮುಗಿಸ್ಮೇಲೆ ಒಂದು ವರ್ಕ್ ಅನ್ನ ಸರ್ಚ್ ಮಾಡ್ತಾರೆ, ಏನಾದ್ರು ಮಾಡ್ಬೇಕನ್ನೋ ಇಂಟೆನ್ಷನ್ ಬರ್ತೈತೆ ಅಲ್ವಾ. ಅರೆ ನನ್ಗೆ ಇವಾಗ ಆ ಫೀಲೇ ಇಲ್ಲ. ಯಾಕಂದ್ರೆ ಜಸ್ಟ್ ಒಂದು 21 ಏಜ್ ಅಲ್ಲಿ ಒಂದು IT ಫೀಲ್ಡ್ ಅಲ್ಲಿ 1 ಮಂತ್ ಸ್ಯಾಲ್ರಿ ಸ್ಯಾಲ್ರಿನ 1 ವೀಕ್ ಅಲ್ಲಿ ಎತ್ತಾ ಇದ್ದೀನಿ. ಓಕೆನಾ, ಒಂದು 25,000 ಈ ತರ ನಾನು ಇನ್ಕಮ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋ ನೀವು ನಿಮ್ಗೆ ಇದು ಕರೆಕ್ಟ್ ಪ್ಲೇಸ್. ಓಕೆನಾ, ಒಂದು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಎತ್ತೋದು ಇದೊಂದು ಪಾಸಿಬಲ್. ಸೊ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಿಮ್ ಫ್ರೆಂಡ್ಸ್ ಯಾರು ಈ ವಿಡಿಯೋ ನಿಮ್ಗೆ ಶೇರ್ ಮಾಡ್ತಾರೋ ಅವ್ರ ಹತ್ರ ನೀವು ಕೇಳ್ಕೊಟ್ಟು ನಿಮ್ ಡೌಟ್ಸ್ ಎಲ್ಲಾನು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ಸೋ ಮಚ್.